ಎಷ್ಟು ಸಂತೋಷವಾಗಿದ್ದೀರಿ? ಆಮೇನ್, ಹಲ್ಲೆಲೂಯ. ಕರ್ತನ ಹೆಸರಿನಲ್ಲಿ ಒಳಗೆ ಬಂತ ನಿಮ್ಮೆಲ್ಲರನ್ನೂ ಈ ಸಭೆಯ ಪ್ರಕಾರ ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ. ಹಲ್ಲೆಲೂಯ. ನಾವು ಇವತ್ತು ದೇವರ ವಾಕ್ಯವನ್ನು ಕೇಳಲಿಕ್ಕಿರುವಂಥ ಕಾರ್ಯವೇನೆಂದರೆ, ಬಿಡುಗಡೆ ಹೊಂದೋದು ಯಾಕೆ, ಬಿಡುಗಡೆ ಹೊಂದೋದು ಹೇಗೆ. ಹಲ್ಲೆಲೂಯ. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ನಮಗೆಲ್ಲರಿಗೂ ಒಂದು ಪ್ರಶ್ನೆ ಇದೆ, ನಾನು ಹೇಗಪ್ಪ ಬಿಡುಗಡೆ ಹೊಂದೋದು, ಹೇಗೆ ಈ ಸಾಲದಿಂದ ಬಿಡುಗಡೆ ಹೊಂದೋದು, ಹೇಗೆ ಈ ಪಾಪದಿಂದ ಬಿಡುಗಡೆ ಹೊಂದೋದು, ಹೇಗೆ ಈ ಶಾಪದಿಂದ ಬಿಡುಗಡೆ ಹೊಂದೋದು. ಈ ಲೋಕದಲ್ಲಿ ಬಿಡುಗಡೆ ಹೊಂದಲಿಕ್ಕೆ ನಮ್ಮ ಜೀವಿತದಲ್ಲಿ ಎಷ್ಟೇ ಸಂಪಾದನೆ ಮಾಡಿ, ಎಷ್ಟೇ ಆಸ್ತಿ ಕೂಡಿಸಿ, ಎಷ್ಟೇ ನಾವು ಅಷ್ಟೇ ಆಡಂಬರವಾಗಿ ಜೀವಿಸಿದರೂ ಕೂಡ ನಮಗೆ ಬಿಡುಗಡೆ ಹೊಂದಲಿಕ್ಕೆ ಆಗಲ್ಲ. ಹಲ್ಲೆಲೂಯ. ನಾನು ಬಿಡುಗಡೆ ಹೇಗೆ ಹೊಂದೋದಪ್ಪ, ನಾನು ಇಷ್ಟು ಪ್ರಾರ್ಥನೆ ಮಾಡ್ತೀನಿ, ಇಷ್ಟು ನಾನು ವಾಕ್ಯ ಓದ್ತೀನಿ, ಇಷ್ಟು ವಾಕ್ಯವನ್ನು ಕೆಳಗೆ ಬೀಳ್ತೀವಿ, ಆದರೆ ನನ್ನ ಜೀವಿತದಲ್ಲಿ ಯಾಕೆ ಬಿಡುಗಡೆ ಇಲ್ಲ? ನನ್ನ ಬಿಡುಗಡೆಗಾಗಿ ನಾನು ಎಲ್ಲಿ ಹೋಗಲಿ? ಅಥವಾ ಒಂದು ದೊಡ್ಡ ಕೂಟವನ್ನು ಏರ್ಪಡಿಸಿ, ಕೆಲವರು ನೆನೆಸ್ತಾರೆ ದೊಡ್ಡ ಕೂಟವನ್ನು, ಹೊರಗಡೆ ಎಲ್ಲಾದರೂ ದೊಡ್ಡ ಕೂಟವನ್ನು ಏರ್ಪಡಿಸಿದರೆ ನಾನು ಅಲ್ಲಿ ಹೋದರೆ ನಾನು ಬಿಡುಗಡೆ ಹೊಂದ್ಬೋದು. ಅಥವಾ ಯಾವುದಾದ್ರೂ ಒಂದು ದೊಡ್ಡ ಸಭೆಗೆ, ದೊಡ್ಡ ಭಾಳ ಜನರಿರುವಂಥ ಸಭೆಗೆ ಹೋದರೆ, ಅಲ್ಲಿ ಹೋದರೆ ನಾನು ಬಿಡುಗಡೆ ಹೊಂದ್ಬೋದು. ಅಥವಾ ಯಾವುದಾದ್ರೂ ಪುರೋಹಿತನ ಬಳಿಯಲ್ಲೋ, ಯಾವುದಾದ್ರೂ ವ್ಯಕ್ತಿಗಳ ಬದಿಯಲ್ಲೋ ಹೋದರೆ ನಾನು ಬಿಡುಗಡೆ ಹೊಂದ್ಬೋದು. ಆದರೆ ಸತ್ಯವೇದ ಈ ಬಿಡುಗಡೆಯ ಕುರಿತು ಏನು ಹೇಳುತ್ತಾನೆ, ಎಲ್ಲಿ ಹೋದರೆ ನೀನು ಬಿಡುಗಡೆ ಹೊಂದ್ತಿ ಎಂಬುದಾಗಿ 2 ಕೊರಿಂಥಿಯ ಚಾಪ್ಟರ್ 3:17, 2 ಕೊರಿಂಥಿಯನ್ಸ್ ಚಾಪ್ಟರ್ 3:17, 2 ಕೊರಿಂಥಿಯ 3ನೇ ಅಧ್ಯಾಯ 17ನೇ ವಾಕ್ಯ. ಆ ಆತ್ಮನೇ, ದೇವರ ಆತ್ಮನೇ, ಕರ್ತನ ಆತ್ಮನು ಯಾರಲ್ಲಿ ಇದ್ದನೋ ಅವರಿಗೆ ಬಿಡುಗಡೆ ಉಂಟು. ಹಲ್ಲೆಲೂಯ. ನಾವು ನೆನೆಸ್ತೀವಿ ಬಿಡುಗಡೆ ಮೊದಲನೇದಾಗಿ ಎಲ್ಲಿ ಸಿಕ್ಕುತ್ತದೆ? ದೇವರ ಆತ್ಮನಲ್ಲಿ ಇದ್ದರೆ. ನಮ್ಮ ನಡವಳಿಕೆ ದೇವರ ಆತ್ಮದಲ್ಲಿ ಇರಬೇಕು, ನಮ್ಮ ಯೋಚನೆ ದೇವರ ಆತ್ಮದ ಅಡಿಯಲ್ಲಿ ಇರಬೇಕು, ನಮ್ಮ ಕಾರ್ಯಗಳು ದೇವರ ಆತ್ಮನ ಅಡಿಯಲ್ಲಿ ಇರಬೇಕು. ಪೌಲನು ಕೊರಿಂಥ ಸಭೆಗೆ ಹೇಳ್ತಾನೆ, ಆ ಆತ್ಮನೇ, ನೋಡ್ರಿ ಯಾವ ಆತ್ಮನು? ಯೇಸು ಕ್ರಿಸ್ತನು, ಆತನು ಪುನರುತ್ಥಾನ ಆದಮೇಲೆ ಆತನು ತನ್ನ ಶಕ್ತಿಯನ್ನು ತನ್ನ ಮಕ್ಕಳಿಗೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗಾದರೆ ನಮಗೆ ಬಿಡುಗಡೆ ಆಗಬೇಕಾದ್ರೆ ದೇವರ ಆತ್ಮನ ಸಹಾಯ ಬೇಕು. ಕರ್ತನು ಯಾರಲ್ಲಿ ಇದ್ದನೋ, ದೇವರು ಯಾರಲ್ಲಿ, ದೇವರನ್ನು ನಂಬುದಾದರೆ ಪೂರ್ಣವಾಗಿ ನಂಬ್ರಿ. ನೀವು ಅಂಗಡಿಗಳಿಗೆ ಹೋಗ್ತೀರಿ, ಅಲ್ಲಿ ಮಾವಿನ ಹಣ್ಣು ಅರ್ಧ ಬರ್ಧ, ಒಂದು ಕಡೆ ಗ್ರೀನ್ ಇದೆ, ಒಂದು ಕಡೆ ಯೆಲ್ಲೋ ಇಶ್ ಇದೆ. ಹಣ್ಣಾದ ಮಾವಿನ ಹಣ್ಣು ತಕ್ಕೊಳ್ಳಿಕ್ಕೆ ಅಂತೇಳಿ ನೀವು ಹೋಗ್ತೀರಿ, ನೀವೇನು ಮಾಡ್ತೀರಿ? ಯಾವುದು ತಕ್ಕೊಳ್ತೀರಿ? ಚೆನ್ನಾಗಿ ಎಲ್ಲೋ ಆಗಿರುವಂಥ ಹಣ್ಣನ್ನು ತಕ್ಕೊಳ್ತೀರಾ, ಅಥವಾ ಇದು ಅರ್ಧ ಬರ್ಧ ಹಣ್ಣಾದದನ್ನು ತಕ್ಕೊಳ್ತೀರಾ? ಯಾವುದು ತಕ್ಕೊಳ್ತೀರಿ? ಪೂರ್ಣವಾಗಿ ಹಣ್ಣಾದದನ್ನೇ ತಗೊಳ್ತೀವಿ. ಅದಕ್ಕಾಗಿಯೇ ಅದೇ ರೀತಿಯಲ್ಲಿ ದೇವರ ಆತ್ಮನು ಯಾರಲ್ಲಿದ್ದನೋ ಅವರಿಗೆ ಬಿಡುಗಡೆ ಉಂಟು. ಹಲ್ಲೆಲೂಯ. ಇವತ್ತು ನನ್ನ ಸಾಲದಿಂದ ಬಿಡುಗಡೆ ಇಲ್ಲ, ನನಗೆ ಶಾರೀರಿಕ ಬಿಡುಗಡೆ ಇಲ್ಲ, ಆತ್ಮಿಕ ಬಿಡುಗಡೆ ಇಲ್ಲ, ಭೌತಿಕ ಬಿಡುಗಡೆ ಇಲ್ಲ, ಆರ್ಥಿಕ ಬಿಡುಗಡೆ ಇಲ್ಲ. ಬಿಡುಗಡೆ ಇಲ್ಲ ಅಂತೇಳಿ ಓಡೋದಕ್ಕಿಂತ ಬಿಡುಗಡೆ ಎಲ್ಲಿ ಸಿಕ್ಕುತ್ತದೋ ಅಲ್ಲಿ ನೆಲೆಗೊಳ್ಳೋದು ಒಳಿತು. ಹಲ್ಲೆಲೂಯ. ನಾವು ದೇವರಲ್ಲಿ ನೆಲೆಗೊಂಡಾಗ ಮೊದಲನೇದಾಗಿ ನಮಗೆ ಬಿಡುಗಡೆ ಉಂಟು. ಹಲ್ಲೆಲೂಯ. ಇವತ್ತು ನಾನು 5 ಕಾರ್ಯಗಳನ್ನು ನಿಮ್ಮ ಬಳಿಯಲ್ಲಿ ಹೇಳ್ತೀನಿ. ಕರ್ತನ ಆತ್ಮನಿಂದ ಬಿಡುಗಡೆ ಉಂಟು. ನಾವು ಪ್ರಾರ್ಥನೆ ಮಾಡುವಾಗ, ಒಂದು ಹಾಡು ಹಾಡಿದಾಗ ಕೂಡ ಯೇಸು ಜೊತೆ ಬರುವನೆಂಬುದಾಗಿ ನಾವು ಹಾಡು ಹಾಡಿದ್ದೀವಿ. ಅದರ 2ನೇ ಚರಣ ಏನು ಹೇಳ್ತಾರೆ? ದುಷ್ಟನ ಕೆಲಸ ಎದುರಿಸು. ಯಾವುದು ದುಷ್ಟನ ಕೆಲಸ? ಅದ್ರ 2ನೇ ಭಾಗವನ್ನು ನೋಡ್ರಿ, ಸಾಲ ಸಂಕಷ್ಟ ನೀಗುವುದು. ನಾವು ಸಾಲ ಮಾಡಿಕೊಳ್ಳೋದು ಒಳ್ಳೇದಲ್ಲ. ದೇವರಿಗೆ ಇದೇ ಹೇಳ್ತಾನೆ, ನೀವು ಯಾರಿಗೂ ಸಾಲಗಾರರಾಗಬೇಡ್ರಿ ಅಂತ. ಅನೇಕ ಸಾರಿ 1 ರೂಪಾಯಿ ನಮ್ಮ ಸ್ವಂತ ನಮ್ಮ ತಂದೆ ಹತ್ರ ತಗೊಂಡ್ರು, ತಮ್ಮನ ಹತ್ರ ತಗೊಂಡ್ರು, ತಂಗಿ ಹತ್ರ ತಗೊಂಡ್ರು, ರಿಟರ್ನ್ ಕೊಡಬೇಕು. ಕೊಟ್ಟಾಗ ಮಾತ್ರ ಅದರ ಸಾಲ ಸಂಕಷ್ಟ ನೀಗುವುದು. ಯಾಕೆ? ಅವರು ನನ್ನ ಸಹೋದರ ತಾನೆ, ಅವರು ನನ್ನ ಸಹೋದರಿ ತಾನೆ, ಅವರು ನನ್ನ ತಂದೆ ತಾನೆ
ಅಂಥೇಳಿ ಆ ಸಾಲವನ್ನು ನಾವು ಕೂಡಿಟ್ಕೊಂಡ್ರೆ ಏನಾಗ್ತದೆ? ಭದ್ರ ಆಗ್ತೀವಿ, ಆಶೀರ್ವಾದಕ್ಕೆ ತಡೆ ಆಗ್ತದೆ. ಆದರೆ ನಾವು ನೆನೆಸ್ತೀವಿ, ದುಷ್ಟನ ಕೆಲಸ ಏನು ಗೊತ್ತಾ? ಸಾಲ ಕೂಡುವುದು. ಸಂಪಾದನೆ ಮಾಡ್ತೀವಿ, ನಾವು ಸಾಲ ಕೊಟ್ಟು ತೀರಿಸಿಬಿಡ್ಬೇಕು. ಸಾಲದಲ್ಲಿ ಇರಬಾರ್ದು, ಋಣ ಇರಬಾರ್ದು. ಅವ್ರ ಋಣವನ್ನು ತೀರಿಸ್ಕೊಳ್ರಿ ಅಂತ ಹೇಳ್ತಾರೆ. ಸಾಲ ಸಂಕಷ್ಟ ನೀಗುವುದು ಆ ಕಾರ್ಯಗಳು ಕರ್ತನ ಆತ್ಮನಿಂದ ಬಂದಾಗ ಮಾತ್ರ ಬಿಡುಗಡೆ ಉಂಟು. ಎರಡನೇದಾಗಿ ಯಾಕೋಬನ ಪುಸ್ತಕ 1ನೇ ಅಧ್ಯಾಯ 25ನೇ ವಾಕ್ಯ. ಎರಡನೇ ಬಿಡುಗಡೆ. ಮೊದಲನೇ ಬಿಡುಗಡೆ ಕರ್ತನ ಆತ್ಮನಿಂದ ಬಿಡುಗಡೆ. ಎರಡನೇ ಬಿಡುಗಡೆ ಜೇಮ್ಸ್ ಚಾಪ್ಟರ್ 1:25. ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ. ಹಲ್ಲೆಲೂಯಾ. ಬಿಡುಗಡೆ ಹೇಗೆ ಆಗ್ತದೆ? ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಬೇಕು. ಲಕ್ಷ್ಯ ಕೊಟ್ಟು ನೋಡ್ರಿ, ವಾಕ್ಯ ಏನು ಹೇಳ್ತದೆ, ವಾಕ್ಯ ನನಗೆ ಏನು ಕಲಿಸ್ತದೆ, ವಾಕ್ಯದಿಂದ ನನಗೆ ಏನು ಪ್ರಯೋಜನ, ವಾಕ್ಯ ನನ್ನನ್ನು ಹೇಗೆ ನಡೆಸ್ತದೆ ಎಂಬುದಾಗಿ ಲಕ್ಷ್ಯ ಕೊಟ್ಟು ನೋಡಬೇಕು. ಅನೇಕ ಸಾರಿ ನಾವು ನೆನೆಸ್ತೀವಿ, ವಾಕ್ಯ ಓದ್ತೀವಿ, ಬೆಳಿಗ್ಗೆ ಎತ್ತೀವಿ, ಬೈಬಲ್ ಓಪನ್ ಮಾಡಿ ಒಂದು ವಾಕ್ಯ ಹೋಗಿ ಸಾಕು. ಒಂದು ವಾಕ್ಯ ಓದಿದರೆ ಅಪ್ಪ ಈ ದಿನ ಎಲ್ಲ ಆ ವಾಕ್ಯದ ಪ್ರಕಾರ ನಮ್ಮನ್ನು ನಡೆಸು ಅಂತ ಹೇಳ್ತೀವಿ. ಒಂದು ವಾಕ್ಯದಲ್ಲಿ ಹೊಟ್ಟೆ ತುಂಬ್ತದ ನೋಡ್ರಿ. ನಾವು ಒಂದು ಪ್ಲೇಟ್ ಬಿರಿಯಾನಿ ಇಡ್ತೀವಿ, ಒಂದು ಪ್ಲೇಟ್ ಬಿರಿಯಾನಿ ಮಾಡಿಕೊಂಡು ಮುಂದೆ ಇಡ್ತೀವಿ. ಒಂದು ಸ್ಪೂನ್ ತಗೊಂಡು ಒಂದೇ ಸ್ಪೂನಲ್ಲಿ ಊಟ ಮಾಡ್ತೀರಿ, ಒಂದು ಸ್ಪೂನ್ ತಗೊಂಡು ಊಟ ಮಾಡ್ತೀರಿ. ಹೊಟ್ಟೆ ತುಂಬಿಡ್ತದ ನಿಮಗೆ? ಏನು ಮಾಡ್ತೀರಿ? ಪೂರ್ತಿ ತಟ್ಟೆ ಖಾಲಿ ಮಾಡಬೇಕು, ಆವಾಗ ನಿನ್ನ ಹೊಟ್ಟೆ ತುಂಬ್ತದೆ. ಆದರೆ ಇವತ್ತು ನಮ್ಮ ಜೀವಿತದಲ್ಲಿ ನಾವು ನೆನೆಸ್ತೀವಿ, ಒಂದು ವಾಕ್ಯ ಓದಿದ ತಕ್ಷಣ ನನ್ನ ಹೊಟ್ಟೆ ತುಂಬಿತು ಅಂತ, ಆತ್ಮಜೀವ ಬಲ ಹೊಂದಿತ್ತು ಅಂತ ನಾವು ಹೇಳ್ತೀವಿ. ಪ್ರಾರಂಭದ ವಿಶ್ವಾಸಿಗಳೇ, ಅಟ್ಲೀಸ್ಟ್ ಒಂದು ವಾಕ್ಯ ಆದರೂ ಓದ್ರಪ್ಪ, ಒಂದು ವಾಕ್ಯದ ಪ್ರಕಾರ ಆದರೂ ನಡೀರಪ್ಪ. ಆದರೆ ಬೆಳೆದ ವಿಶ್ವಾಸಿಗಳಿಗೆ ನಾವು ಹೇಳ್ತೀವಿ, ಅಟ್ಲೀಸ್ಟ್ ಒಂದು ಅಧ್ಯಾಯವನ್ನಾದರೂ ಓದಬೇಕು, ಇಡೀ ಒಂದು ಚಾಪ್ಟರ್ ಓದಬೇಕು. ಹೇಗೆ ಒಂದು ತಟ್ಟೆ ಫುಲ್ ಖಾಲಿ ಮಾಡ್ತೀರೋ ಅದೇ ರೀತಿಯಲ್ಲಿ ಇಡೀ ಒಂದು ಅಧ್ಯಾಯವನ್ನು ಓದಬೇಕು, ಅದರ ಸಾರಾಂಶವನ್ನು ತಿಳ್ಕೊಳ್ಬೇಕು. ಅದರ ಏನು ವಾಕ್ಯ ಏನು ನನಗೆ ಹೇಗೆ ಅನುಗುಣವಾಗ್ತದೆ, ನನ್ನ ಜೀವಿತದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ, ನನ್ನ ಜೀವಿತದಿಂದ ಆ ವಾಕ್ಯದಲ್ಲಿ ಯಾವ ಕಲ್ಮಶವನ್ನು ತೆಗೀಬೋದು, ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾದರೆ ಎರಡನೇ ಬಿಡುಗಡೆ ಆಗಬೇಕಾದ್ರೆ ದೇವರ ವಾಕ್ಯದಿಂದ. ಹಲ್ಲೆಲೂಯಾ. ಯಾವ ಮದ್ದು ತಿಂದರೂ, ಒಂದು ಕೋಲ್ಡಿಗೆ ಮದ್ದು ತಗೊಂಡ್ರೆ ಅದ್ರ ಕೋಲ್ಡ್ ತಿರುಗಿ ಬರ್ತದೆ, ಹೌದಲ್ವಾ? ಮಾತ್ರೆ ತಗೊಳ್ತೀರಿ, ಒಂದು ವಾರ ಒಂದು ತಿಂಗಳು ಆದಮೇಲೆ ತಿರುಗಿ ಆ ಕೋಲ್ಡು ಬರ್ತದೆ. ಆದರೆ ದೇವರ ವಾಕ್ಯದ ಶುದ್ಧೀಕರಣ ಅದು ತಿರುಗಿ ಬರಲ್ಲ. ಆ ಪಾಪದ ಕುರಿತು ಭಯ ಇರ್ತದೆ ಮನುಷ್ಯನಿಗೆ, ಆ ಶಾಪದ ಕುರಿತು ಭಯ ಇರ್ತದೆ. ಒಮ್ಮೆ ಆ ಮನುಷ್ಯ ಆಶೀರ್ವಾದ ಹೊಂದ್ಬಿಟ್ರೆ, ಅಯ್ಯೋ ನಾನು ದೇವರ ಕೋಪಕ್ಕೆ ಗುರಿಯಾಗ್ಬಿಡ್ತೀನೋ, ನಾನು ತಿರುಗಿ ಈ ತಪ್ಪು ಮಾಡಿದರೆ ಆ ಶಾಪಕ್ಕೆ ಗುರಿಯಾಗ್ಬಿಡ್ತೀನೋ, ನನ್ನ ಆಶೀರ್ವಾದವನ್ನು ಕಳ್ಕೊಳ್ತೀನೋ ಎಂಬ ಮನ ನೋವಾಗ್ತದೆ. ಅದರಿಂದ ಆ ಮನುಷ್ಯ ಹೋಗಲ್ಲ. ಅದಕ್ಕೆ ವಾಕ್ಯವನ್ನು ಸರಿಯಾಗಿ ಗ್ರಹಿಸಿಕೊಳ್ಳ್ರಿ, ವಾಕ್ಯದ ಪ್ರಕಾರ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳ್ರಿ, ವಾಕ್ಯದ ಪ್ರಕಾರ ನಮ್ಮ ಜೀವಿತವನ್ನು ಕ್ರಮಪಡಿಸಿಕೊಳ್ಳ್ರಿ, ವಾಕ್ಯದ ಪ್ರಕಾರ ನಮ್ಮ ಜೀವಿತವನ್ನು ನಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ. ಅಟ್ಲೀಸ್ಟ್ ಪ್ರಯತ್ನವಾದರೂ ಮಾಡಿರಿ, ಸುಮ್ಮನೆ ಓದುವ ಕ್ರೈಸ್ತರಾಗಬೇಡ್ರಿ. ವಾಕ್ಯವನ್ನು ಹಂಗೆ ಒಂದು ಎದ್ದ ತಕ್ಷಣ ಒಂದು ಬೈಬಲ್ ಓಪನ್ ಮಾಡಿ ಒಬ್ಬ ವಾಕ್ಯವನ್ನು ತೆಗೆದ್ರು ತಕ್ಷಣ ಕಣ್ಣು ಮುಚ್ಚಿ ಏನೋ ಒಂದು ವಾಕ್ಯ ಕೈ ಇಟ್ಟು ಓದಿದ್ರು, ಏನಾಗಿದ್ರು? ನೀನು ಇವತ್ತು ಸಾಯ್ತಿ. ತೆಗೆದು ತಕ್ಷಣ ಏನು ಸಿಕ್ತು? ನೀನು ಇವತ್ತು ಸಾಯ್ತಿ. ಎರಡನೇ ಸಲ ಅಯ್ಯೋ ನಾನು ಹೇಗೆ ಸಾಯ್ತೀನಿ ಅಂತ ಗೊತ್ತಾಯಿತು. ಅದು ಹೇಗೆ ಸಾಯಿತು ತಗೊಂಡು ಓಪನ್ ಮಾಡಿದ, ನೀನು ಉರುಳಾಕೊಂಡು ಸಾಯ್ತಿ. ಎರಡನೇದು ಅಯ್ಯೋ ದೇವ್ರು ಹೇಳ್ಬಿಟ್ರು ಉರುಳಾಕೊಂಡು ಮೂರನೇದು ಏನು ಮಾಡಿದ? ಆತನು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಉರುಳಾಕೊಂಡು ಸತ್ತೇ ಬಿಟ್ಟ. ಮೂರ್ಖರು. ಈ ರೀತಿ ವಾಕ್ಯ ಓದೋದಲ್ಲ. ವಾಕ್ಯ ಓದಿದರೆ ಏನು ಮಾಡಬೇಕು? ವಾಕ್ಯವನ್ನು ಬಿಡುಗಡೆ ಹೊಂದುವ ರೀತಿಯಲ್ಲಿ ಓದುವರಾಗಿರಬೇಕು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಉಂಟು ಮಾಡುವ ಸರ್ವೋತ್ತಮನ ಧರ್ಮ ಪ್ರಮಾಣವನ್ನು
ಲಕ್ಷ್ಯ ಕೊಟ್ಟು ಕಿವಿ ಕೊಟ್ಟು ಕೇಳಬೇಕು. ಅದರ ಪ್ರಕಾರ ವಾಕ್ಯವನ್ನು ಹೃದಯಕ್ಕೆ ತಂದುಕೊಂಡು ಜೀವಿತದ ಪರಿವರ್ತನೆಯನ್ನು ಹೊಂದಿಕೊಳ್ಬೇಕು. ಅದೇ ಬಿಡುಗಡೆ. ಹಲ್ಲೆಲೂಯಾ. ಮೂರನೇದಾಗಿ ಬಿಡುಗಡೆ ಬೇಕಾದರೆ ಯೋಹಾನ ಪುಸ್ತಕ 8ನೇ ಅಧ್ಯಾಯ 36ನೇ ವಾಕ್ಯ. ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಮಗೆ ಬಿಡುಗಡೆಯಾಗುವುದು. ಹಲ್ಲೆಲೂಯಾ. ಮಗನು ನಮಗೆ ಬಿಡುಗಡೆಯಾದರೆ ನಿಜವಾಗಿ ಬಿಡುಗಡೆ ಆಗೋದು. ಮಗನಂದರೆ ಯಾರು? ಯೇಸು ಕ್ರಿಸ್ತನು ಪಾಪದಲ್ಲಿದ್ದವರಿಗೆ ಆತನು ಹೇಳುತ್ತಾನೆ, ಆತನು ಈ ಪಾಪ ಮಾಡಬೇಡ್ರಿ, ಪಾಪದಲ್ಲಿ ನಡಿಬೇಡ್ರಿ, ಪಾಪಕ್ಕೆ ಗುಲಾಮರಾಗಬೇಡ್ರಿ ಅಂಥೇಳಿ. ದೇವರ ಮಗನಿಂದ ಬಿಡುಗಡೆ. ಯೇಸು ಕ್ರಿಸ್ತನು ಹೇಳ್ತಾನೆ, ನಾನೇ ಪಾಪವನ್ನು ಜಯಿಸಿದ್ದೀನಿ, ನಾನೇ ಶಾಪವನ್ನು ಜಯಿಸಿದ್ದೀನಿ, ಲೋಕದ ಕೆಟ್ಟ ಕಾರ್ಯವನ್ನು ನಾನು ಜಯಿಸಿದ್ದೀನಿ. ಯಾವ ಕೆಟ್ಟ ಸಂಗತಿಗಳು ದೇವರ ಬಳಿಯಲ್ಲಿ ತಂಗುವುದಿಲ್ಲ. ನಾವು ಮಾಡುವಂಥ ಕುತಂತ್ರಗಳು, ನಾವು ಮಾಡುವಂಥ ದುಷ್ಟ ಆಲೋಚನೆಗಳು, ನಾವು ಮಾಡುವಂಥ ಕುಯುಕ್ತಿ ಬುದ್ಧಿಗಳು, ನಾವು ನೆನೆಸ್ತೀವಿ ನಾವೇನು ಬೇಕಾದ್ರೆ ಮಾಡಿದರೆ ಚಲ್ತಾ ಹೇ. ಹಾಗಲ್ಲ ಪ್ರಿಯರೇ. ಕರ್ತನಲ್ಲಿ ಇವತ್ತು ನೀನು ಹೋಗ್ಬೋದು, ನಿಮ್ಮ ಅದೇ ಬುದ್ಧಿಯಲ್ಲಿ ಹೋಗ್ಬೋದು, ಆದರೆ ಒಂದು ದಿನ ಇದೆ, ನಿಮ್ಮ ಬುದ್ಧಿಯನ್ನು ಬಹಿರಂಗಪಡಿಸುವಂಥ ಕಾಲವು ಬರುವುದು ಮುಂಚಿತವಾಗಿ ಎಚ್ಚರಗೊಳ್ಳುವುದು ಬಹಳ ಉತ್ತಮ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾನೆ, ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ. ಯೇಸು ಕ್ರಿಸ್ತನ ಬಳಿಗೆ ಬಂದು ನಾಟಕ ಮಾಡೋದು ಬೇಡ. ಯೇಸು ಕ್ರಿಸ್ತನ ಬಳಿಗೆ ಬಂದು ವೇಷ ಹಾಕ್ಕೊಳ್ಳೋದು ಬೇಡ. ಜೀವಿಸಿದರೆ ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೀನಿ ಎಂಬುದಾಗಿ ಹೇಳಿದಂಥ ಅದೇ ಮಾರ್ಗದಲ್ಲಿ ನಡಿಲಿಕ್ಕೆ ಪ್ರಯತ್ನ ಮಾಡಬೇಕು. ಅನೇಕ ಸಾರಿ ನಾವು ಪ್ರಯತ್ನ ಮಾಡದೆ ಅನೇಕ ಆಶೀರ್ವಾದವನ್ನು ಕಳ್ಕೊಳ್ತೀವಿ. ಹಣ ಸಂಪಾದನೆ ಮಾಡೋದ್ರಿಂದ ಆಶೀರ್ವಾದ ಬರೋದಿಲ್ಲ, ಅಥವಾ ಅನೇಕ ಒಳ್ಳೆ ವಿದ್ಯಾಭ್ಯಾಸ ಅಧಿಕವಾಗಿ ಕಲಿತದ್ರಿಂದ ಅಧಿಕವಾಗಿ ಜ್ಞಾನ ಪಡೆದರಿಂದ ಬುದ್ಧಿವಂತರಾಗಲ್ಲ ನೀವು. ನಮ್ಮ ನಡವಳಿಕೆ ದೇವರಿಗೆ ಪ್ರಿಯವಾಗಿರಬೇಕು. ಹಲ್ಲೆಲೂಯಾ. ನಾವು ಪ್ರಿಯವಾದ ನಡವಳಿಕೆಯನ್ನು ಕರ್ತನಿಗೆ ತೋರಿಸಿದರೆ, ಅದಕ್ಕಾಗಿ ದೇವರು ಹೇಳ್ತಾನೆ ತನ್ನ ಶಿಷ್ಯರಿಗೆ, ಅವರು ಬೆಸ್ತರಾಗಿದ್ದರು, ದೇವರ ಶಿಷ್ಯರು ಅವರನ್ನು ಸ್ವಸ್ಥ ಮಾಡಿದರು. ಶಿಷ್ಯರು ಜನರನ್ನು ಪ್ರಾರ್ಥನೆ ಮಾಡಿ ಸ್ವಸ್ಥ ಮಾಡಿದರು, ದೇವರ ಸುವಾರ್ತೆ ಹೇಳಿದರು, ಎಲ್ಲ ಮಾಡಿದರು. ಆದರೆ ದೇವರು ಹೇಳ್ತಾನೆ, ನೀವು ನನ್ನಲ್ಲಿ ನೆಲೆಗೊಂಡ್ರೆ, ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ, ನೀವು ಏನು ಬೇಕಾದರೂ ಬೇಡಿಕೊಂಡ್ರೆ ನಿಮಗೆ ಸಿಗ್ತದೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ. ಮಗನಲ್ಲಿ ನೆಲೆಗೊಳ್ಳಬೇಕು. ನಾವು ಮಾಡುವಂಥ ಕಾರ್ಯಗಳು ದೇವರಲ್ಲಿ ನೆಲೆಗೊಳ್ಳಬೇಕು. ಎರಡನೇದು, ಯೇಸು ಕ್ರಿಸ್ತನಿಂದ ಬಿಡುಗಡೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಂದಲೇ ಮಾತ್ರ ಒಬ್ಬ ವ್ಯಕ್ತಿಗೆ ಬಿಡುಗಡೆ. ನಾವೊಂದು ವೇಳೆ ಕುಡಿಬೇಡಪ್ಪ, ಸರಾಯಿ ಮಾಡಬೇಡಪ್ಪ, ಇದು ಬಿಟ್ಟು ಬಿಡು ಗೋಳಾಡ್ತೀವಿ. ನಾನು ಹೇಳ್ತೀವಿ, ಹೆಂಡತಿಯರಿಗೆ ಹೇಳ್ತೀವಿ, ನೀವು ಚೆನ್ನಾಗಿ ಊಟ ಮಾಡಿ ಒಳ್ಳೆ ಬಟ್ಟೆ ಧರಿಸಿ ಆರೋಗ್ಯವಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಕರ್ತನಿಗೆ ಪ್ರಿಯರಾಗಿ ನಡ್ಕೊಳ್ಳ್ರಿ. ಹಲ್ಲೆಲೂಯಾ. ಅನೇಕರು ಗಂಡಂದಿಯರಿಗಾಗಿ ತನ್ನ ಜೀವಮಾನವೆಲ್ಲ ಗೋಳಾಡ್ತಿರ್ತಾರೆ. ಅನೇಕ ಗಂಡಂದಿಯರು ಹೆಂಡತಿಯರು ಜಗಳ ಮಾಡ್ತಾರೆ, ಸಣ್ಣ ಪುಟ್ಟ ಕಾರ್ಯಕ್ಕೆ ಜಗಳ ಮಾಡ್ತಾರೆ, ಸಣ್ಣ ಪುಟ್ಟ ನಷ್ಟಕ್ಕೆ ಜಗಳ ಮಾಡ್ತಾರೆ ಅಂತೇಳಿ ಅವರು ಭಾಳ ಸೋತೋಗಿ ಅವರು ಭ್ರಾಂತರಾಗಿ ಹಂಗೆ ನಡೀತಾರೆ. ಅಯ್ಯೋ ನನ್ನ ಹೆಂಡತಿ ಅದಕ್ಕೆ ಹೇಳ್ತಾರೆ, ಇದಕ್ಕೆ ಹೇಳ್ತಾರೆ, ನನಗೆ ಸಾಕಾಯಿತು. ನಾನು ಹೇಳ್ತೀವಿ, ಅವರಿಗೂ ಹೇಳ್ತೀವಿ, ನೀವು ಒಳ್ಳೆಯವರಾಗಿ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ಕರ್ತನಲ್ಲಿ ನೆಲೆಗೊಂಡು ನಡೆಯಿರಿ. ಅವ ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾನೆ. ಅದಕ್ಕಾಗಿ ಹೇಳ್ತಾರೆ, ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ. ನೀವು ದೇವರಲ್ಲಿ ದಾಹವಾಗಿ ಬರುವಾಗ, ದೇವರಲ್ಲಿ ನೀನು ಬರ್ತಾ 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 ಏನಾಗ್ತದೆ, ನಿನ್ನ ಜೀವಿತದಲ್ಲಿ ಒಂದು ಪರಿವರ್ತನೆ ಉಂಟಾಗುತ್ತದೆ. ಯಾರನ್ನು ನಾವು ಮತಾಂತರ ಮಾಡಲಿಕ್ಕೆ ಬಂದಿಲ್ಲ, ಮಾನಸಾಂತರ ಪಡ್ರಿ ಎಂಬುದಾಗಿ ಮಾತ್ರ ಕರ್ತನು ಹೇಳಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರಲ್ಲಿ ಮಾನಸಾಂತರ ಹೊಂದ್ರಿ, ದೇವರಲ್ಲಿ ಪರಿವರ್ತನೆ ಹೊಂದ್ರಿ, ದೇವರ ಮಾರ್ಗವನ್ನು ಅನುಸರಿಸಿರಿ ಎಂಬುದಾಗಿ ಹೇಳಿಕೊಟ್ರು. ಹಲ್ಲೆಲೂಯಾ. ನಾಲ್ಕನೇದು, ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 39ನೇ ವಾಕ್ಯ. 13:39. 'Acts chapter 13:39.
ಎಲ್ಲ ಪಾಪಗಳಿಂದ ನಂಬುವವರೆಲ್ಲರೂ ಆತನ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿವಂತರೆನಿಸಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಆತನ ಹೇಳ್ತಾರೆ, ಬಿಡುಗಡೆ ಮಾಡಿದರೆ ಎಲ್ಲ ಪಾಪಗಳಿಂದ, ನಿನ್ನ ಜನ್ಮ ಪಾಪವಾಗಲಿ, ಕರ್ಮ ಪಾಪವಾಗಲಿ, ನಿನ್ನ ತಲೆಮಾರು ಪಾಪಗಳಾಗಲಿ, ಎಲ್ಲ ಪಾಪಗಳಿಂದಲೂ ನಂಬುವವರೆಲ್ಲರೂ ಆತನ ಮೂಲಕವಾಗಿ ಎಲ್ಲ ಪಾಪಗಳನ್ನು ಆತನ ಮುಂದೆ ತನ್ರಿ. ನಾವು ಯಾವ ಮನುಷ್ಯರ ಮುಂದೆ ನಾವು ಮಾಡಿದ ಪಾಪವನ್ನು ಹೇಳಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾನು ಪಾಪಿ, ನಾನು ಈ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಕೆಲವು ಕಾರಣಗಳು ಬರುವಾಗ ನಾವು ಕೆಲವು ತಪ್ಪುಗಳನ್ನು ಮಾಡಿದಾಗ ನಮ್ಮ ಹಿರಿಯರ ಬಳಿಯಲ್ಲಿ ಹೇಳಿಕೊಳ್ತೀವಿ, ಹೌದಮ್ಮ ನಾನು ಈ ತಪ್ಪು ಮಾಡಿಬಿಟ್ಟೆ, ಹೌದಮ್ಮ ಈ ತಪ್ಪು ಮಾಡಿಬಿಟ್ಟೆ. ಅಥವಾ ನಮಗೆ ಪ್ರಿಯರಾದವರ ಬಳಿಯಲ್ಲಿ ನನ್ನ ತಪ್ಪಾಯಿತು, ಅದೊಂದು ಕ್ಷಮೆ. ಅದು ಏಕೆಂದರೆ ಶಾರೀರಿಕವಾಗಿ ಕ್ಷಮೆ ಯಾಚಿಸೋದು. ಆದರೆ ದೇವರು ಹೇಳ್ತಾನೆ, ನಂಬಿಕೆಯಿಂದ ಎಲ್ಲ ಪಾಪಗಳು ನಿವಾರಣೆ ಆಗ್ತದೆ. ನಂಬಬೇಕು, ದೇವರು ನನ್ನ ಪಾಪವನ್ನು ಕ್ಷಮಿಸಿದ. ಅದಕ್ಕೆ ಹೇಳ್ತಾನೆ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನನ್ನ ಪಾಪವು ಅಷ್ಟು ದೂರ ಮಾಡ್ತಾನೆ ಎಂಬುದಾಗಿ ಕೀರ್ತನೆಗಾರನು ಹೇಳುತ್ತಾನೆ. ಪೂರ್ವಕ್ಕೂ ಪಶ್ಚಿಮಕ್ಕೆ, ಈಸ್ಟ್ ವೆಸ್ಟ್ ಅಂತರ ಇದೆ, ಅಷ್ಟು ದೂರ ನಿನ್ನ ಪಾಪ ಮಾಡುತ್ತಾನೆ. ನಿನ್ನ ಪಾಪ ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಆತನು ಬೆಳ್ಳಗೆ ಮಾಡ್ತಾನೆ. ಯೆಶಾಯನ ಪ್ರವಾದನೆಯಲ್ಲಿ ಹೇಳ್ತಾನೆ, ನಮ್ಮ ಪಾಪಗಳು ಎಷ್ಟು ಘೋರವಾದರೂ ಪರವಾಗಿಲ್ಲ, ನಾವೇನು ಮಾಡಬೇಕು? ದೇವರನ್ನು ನಂಬಬೇಕು. ದೇವರ ಮೇಲೆ ನಂಬಿಕೆ ಇಡುವಾಗ ಆತನು ಬಿಡುಗಡೆ ಹೊಂದುತ್ತಾನೆ. ಹಲ್ಲೆಲೂಯಾ. 5ನೇದಾಗಿ ನಾವು ಯಾವ ರೀತಿ ಬಿಡುಗಡೆ ಹೊಂದಬಹುದಂದರೆ, 1 ಪೇತ್ರ ಚಾಪ್ಟರ್ 1 18 and 19, 1 Peter ಚಾಪ್ಟರ್ 18 and 19. ನಿಮಗೆ ಬಿಡುಗಡೆ ಸಿಕ್ಕುವುದು ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ. ಹಲ್ಲೆಲೂಯಾ. ಅನೇಕ ಸಾರಿ ನಮಗೆ ಬಿಡುಗಡೆ ಸಿಗ್ತದೆ, ಕೋಟಿ ಕೋಟಿ ಹಣ ಕೊಟ್ಟು ಬಿಡುಗಡೆ ತಗೊಳ್ತೀವಿ ಅಂದರೆ. ಕಳೆದ ದಿವಸದಲ್ಲಿ ನನಗೊಬ್ಬರು ಪರಿಚಯದವರು ಹೇಳ್ತಾ ಇದ್ರು, ಅವರು ಅಸ್ವಸ್ಥರಾಗಿ ಮನೆಯಲ್ಲಿ ಮಲ್ಕೊಂಡಿದ್ದಾರೆ. ಮನೆಯಲ್ಲಿ ಅವರಿಗೆ ಎದ್ದು ನಡಿಲಿಕ್ಕಾಗದೆ ನಡ್ಕೊಂಡಿದ್ರು. ಆದರೆ ಅವರ ಟಿ ವಿ ಮುಂದೆ ಅವರು ಆವಾಗಲೂ ಟಿ ವಿ ಚಾನಲ್ ಓಪನ್ ಮಾಡಿ ಅದರಲ್ಲಿ ಅನೇಕರು, ನೀವು ಬಿಡುಗಡೆ ಈ ಕಾರ್ಯದಲ್ಲಿ ಬಿಡುಗಡೆ ಆಗಬೇಕಾದ್ರೆ ಇಷ್ಟು ಹಣ ಕಟ್ಟಿ, ಈ ಕಾರ್ಯದಲ್ಲಿ ಬಿಡುಗಡೆ ಆಗಬೇಕಾದ್ರೆ ಇಷ್ಟು ಹಣ ಕಟ್ಟಿ ಅಂಥೇಳಿ ಅದರಲ್ಲಿ ಹೇಳ್ತಾ ಇದ್ರು. ಆವಾಗ ಏನು ಮಾಡ್ತಿದ್ರು ಅಂದರೆ, ಆ ಮನುಷ್ಯ ನಂಬ್ಕೊಂಡು ತನ್ನ ಹೆಂಡತಿಗೆ ಕಾಲ್ ಮಾಡ್ತಾರೆ, ನೋಡಮ್ಮ ಇದೇ ರೀತಿಯಲ್ಲಿ ಹಿಂಗೆ ಹೇಳಿದ್ದಾರೆ, ಬಿಡುಗಡೆ ಆಗಬೇಕಾದ್ರೆ ನಾವು ಇಷ್ಟು ಹಣ ಕಟ್ಟಬೇಕಂತೆ. ಅಯ್ಯೋಯ್ಯೋ ಹಂಗೆಲ್ಲ ಮಾಡ್ಕೊಳ್ಬೇಡ್ರಿ, ನೋಡ್ರಿ ಹಂಗೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ, ನಾವು ಪ್ರೇಯರ್ ಮಾಡಿದ್ರೇ ಬಿಡುಗಡೆ ಆಗ್ತದೆ. ನೋಡ್ರಿ, ಬಿಡುಗಡೆ ಆಗೋದಕ್ಕಾಗಿ ಯಾವ ಹಣ ಕೊಟ್ಟು ಸಿಕ್ಕುವುದಾದರೆ ಈ ಲೋಕದಲ್ಲಿ ಯಾರು ದರಿದ್ರರಾಗಿ ಇರ್ತಿರ್ಲಿಲ್ಲ, ಯಾರು ಪಾಪಿಗಳಾಗಿ ಇರ್ತಿರ್ಲಿಲ್ಲ, ಯಾರು ಬಡವರಾಗಿ ಉಳಿತಿರ್ಲಿಲ್ಲ. ಏನಾಗ್ತದೆ, ಸಂಪಾದನೆ ಮಾಡು 15,000 ತಗೊಂಡೋಗಿ ಹಣ ಕೊಟ್ಟುಬಿಟ್ಟು ಬಿಡುಗಡೆ ತಗೊಳ್ತಿದ್ರು. ಇವತ್ತು ಹಾಗೆ ಆಗ್ತಾ ಇಲ್ಲ. ನೀನು ಎಷ್ಟು ಸಂಪಾದನೆ ಮಾಡಿದ್ರು, ನೀನು ಎಷ್ಟು ದಾರಿದ್ರ್ಯದಲ್ಲಿ ಇರುವುದಂದರೆ ಕ್ರಿಸ್ತನ ಮಾರ್ಗವನ್ನು ಬಿಟ್ಟು ಇರುವುದರಿಂದ. ಹಲ್ಲೆಲೂಯಾ. ನಾವು ದೇವರ ಮಾರ್ಗವನ್ನು ಬಿಟ್ಟು ದೂರ ಬರುವಾಗ ನಾವು ದರಿದ್ರರಾಗ್ತೀವೆಂಬುದಾಗಿ ಪಕ್ಕವಾಗಿ ಹೇಳ್ತೇನೆ. ಹಲ್ಲೆಲೂಯಾ. ಅದಕ್ಕೆ ಹಾಗೆ ಹೇಳ್ತೇನೆ, ನಿಮಗೆ ಬಿಡುಗಡೆ ಸಿಗ್ತದೆ. ಬಿಡುಗಡೆ ಸಿಗ್ತದೆ ಹೇಗೆ? ನಶಿಸಿ ಹೋಗುವ ವಸ್ತುಗಳಿಂದಲ್ಲ. ಈ ಲೋಕದಲ್ಲಿ ನಾಶವಾಗುವಂಥ ಆಡಂಬರವಾಗಿ ಕಾಣುವಂಥ ವಸ್ತುಗಳಿಂದ ಬಿಡುಗಡೆ ಸಿಕ್ಕಲ್ಲ. ಕ್ರಿಸ್ತನ ಅಮೂಲ್ಯವಾದ ರಕ್ತ, ಆತನು 39 ಚಾಟಿ ಏಟುಗಳನ್ನು ತಿಂದು ನನಗೋಸ್ಕರ ಮತ್ತು ನಿಮಗೋಸ್ಕರ ಆತನು ಸುರಿಸಿದ ಕಲ್ವಾರಿ ರಕ್ತ, ಆ ರಕ್ತದ ಒಂದೊಂದು ಹನಿ ಮೂಲಕ ನಿನಗೆ ಬಿಡುಗಡೆ ಸಿಗ್ತದೆ. ಒಂದು ಹೊಡೆದ ತಕ್ಷಣ ನಾವೇನು ಮಾಡ್ತೀವಿ? ಲೋಕವನ್ನೇ ಎಬ್ಬಿಸ್ತೀವಿ. ಆದರೆ ಒಂದು ಬೈಗಳ ಸಿಕ್ಕಿದ ತಕ್ಷಣ ನಾವೇನು ಮಾಡ್ತೀವಿ? ಹೃದಯ ನೊಂದ್ಕೊಳ್ತೀವಿ. ಅಯ್ಯೋ ಅವ್ರು ಹಂಗೆ ಹೇಳ್ಬಿಟ್ರು. ಲೋಕದವರಾಗೆ ನಾವೇನು ಮಾಡ್ತೀವಿ? ಅವ್ರು ಹಂಗೆ ಹೇಳ್ಬಿಟ್ರು, ಇವ್ರು ಹಿಂಗೆ ಮಾಡಿದ್ರು, ಅವ್ರು ಹಂಗೆ ಮಾಡಿದ್ರು ಅಂತೇಳಿ ನಾವು ಹೃದಯ ನೊಂದ್ಕೊಳ್ತೀವಿ. ಕೆಲವರಿದ್ದಾರೆ ಲೋಕದವರು, ಅವ್ರಿಗೆ ಎಷ್ಟೇ ಕ್ಷಮೆ ಕೇಳಿದ್ರು, ಎಷ್ಟೇ ಅವರನ್ನು ನಾವು ತಪ್ಪಾಯಿತು ಕ್ಷಮಿಸ್ಬಿಡ್ರಿ
ಅಂತೇಳಿ ಅವ್ರ ಹತ್ರ ಹೇಳಿದರೆ ಏನಾಗ್ತದೆ? ಅವರೇನು ಹೇಳ್ತಾರೆ? ಅವ್ರಿಗೆ ಕ್ಷಮಿಸಲ್ಲ. ಅವ್ರ ಮನಸ್ಸಲ್ಲಿ ಹಾಗೆ ಉರಿಯುತ್ತಿರ್ತದೆ. ನಾನು ಹೇಳ್ತೀನಿ, ಉರಿಗೊಳ್ಳುವವರ ಮುಂದೆ ಧೈರ್ಯವಾಗಿರ್ರಿ. ಹಲ್ಲೆಲೂಯಾ. ಅವರು ಉರಿಗೊಂಡು ತಾವೇ ಸುಟ್ಟು ಹೋಗ್ತಾರೆ ಹೊರತು ಕ್ರಿಸ್ತನ ಮಕ್ಕಳನ್ನು, ಆತನನ್ನು ಹಿಂಬಾಲಿಸುವ ಮಕ್ಕಳ ಕಣ್ಣುಗುಡ್ಡೆಯನ್ನು ಕೂಡ ತಾಕಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಉರಿಗೊಳ್ಳುವವರ ಬಗ್ಗೆ ಚಿಂತೆ ಮಾಡಬೇಡ್ರಿ, ನಿಮ್ಮನ್ನು ತೆಗಳುವವರ ಬಗ್ಗೆ ಚಿಂತೆ ಮಾಡಬೇಡ್ರಿ, ಧೈರ್ಯವಾಗಿರಿ. ಏಕೆಂದರೆ ಲೋಕದಲ್ಲಿರುವಂಥ ಎಲ್ಲ ಕಾರ್ಯಗಳನ್ನು, ಎಲ್ಲ ಆಶೀರ್ವಾದಕ್ಕೆ ತಡೆಯಾಗಿರುವಂಥ ಎಲ್ಲ ಕಾರ್ಯಗಳನ್ನು ಯೇಸು ಕ್ರಿಸ್ತನ ರಕ್ತದ ಮೂಲಕ ಜಯ ಹೊಂದಿದ್ದಾನೆ. ಹಲ್ಲೆಲೂಯಾ. ಮೊದಲನೇ ಬಿಡುಗಡೆ ಯಾವುದರಿಂದ? ಕರ್ತನ ಆತ್ಮದಿಂದ. ಎಲ್ಲರೂ ಹೇಳ್ರಿ, ಕರ್ತನ ಆತ್ಮದಿಂದ ಬಿಡುಗಡೆ. ಎರಡನೇದು ದೇವರ ವಾಕ್ಯದಿಂದ ಬಿಡುಗಡೆ. ಮೂರನೇದು ಯೇಸು ಕ್ರಿಸ್ತನಿಂದ ಬಿಡುಗಡೆ. ನಾಲ್ಕನೇದು ನಂಬಿಕೆಯಿಂದ ಬಿಡುಗಡೆ. ಐದನೇದು ಯೇಸುವಿನ ರಕ್ತದಿಂದ ಬಿಡುಗಡೆ. ಹಲ್ಲೆಲೂಯಾ. ಬಿಡುಗಡೆಗೆ ಎಲ್ಲಾದರೂ ಹೋಗ್ಬೇಕಾ? ಎಲ್ಲಿ ಹೋಗಬೇಕು? ಕೂತಲ್ಲೇ ಬಿಡುಗಡೆ ಸಿಕ್ಕುತ್ತದೆ, ಇರುವಲ್ಲೇ ಬಿಡುಗಡೆ ಸಿಗ್ತದೆ. ಇಂಥ ಬಿಡುಗಡೆ ನಾವು ಲೋಕವೆಲ್ಲ ಸುತ್ತಿದ್ರೂ ನಮಗೆ ಈ ಬಿಡುಗಡೆ ಸಿಕ್ಕಲ್ಲ. ಈ ಬಿಡುಗಡೆಯಾದ ಕ್ರಿಸ್ತನನ್ನು ನಾವೆಲ್ಲರೂ ಸೇರಿ ಎದ್ದು ನಿಂತುಕೊಂಡು ದೇವರಿಗೆ ಸ್ತೋತ್ರ ಮಾಡೋಣ.